ನಾಡಿನ ಬೌದ್ಧ ಹಿತೈಷಿ ನಮ್ಮ ಮಿತ್ರರೇ, ತಮ್ಮೆಲ್ಲರಿಗೂ ಇಂದು ನಾನು ಶುಭ ಸಂದೇಶವನ್ನು ನೀಡ್ತಾ ಇದ್ದೇನೆ. ಕಾರಣ, ಈ ಭೂಮಿ ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ದೇಶದ ದಕ್ಷಿಣ ಭಾರತದಲ್ಲಿ ಬೌದ್ಧ ಧರ್ಮ ಪ್ರಚಾರ ಪ್ರಸಾರ ಕೇಂದ್ರಕ್ಕಾಗಿ 5 ಎಕರೆ ಜಮೀನನ್ನು ಅಂದು ಪಡೆದಿದ್ದರು. ಆ ಜಮೀನಲ್ಲಿ ಇವತ್ತು ನಾಗಸೇನ ಬುದ್ಧ ವಿಹಾರ ಇವತ್ತು ತಲೆ ಎತ್ತಿ ನಿಂತಿದೆ. ಆದರೆ ಇಲ್ಲಿ ನೋಡಿದಾಗ, ವ್ಯವಸ್ಥೆ ನೋಡಿದಾಗ ಬಿಕೋ ಎನ್ನುತ್ತಿದೆ. ಕಾರಣ, ನಾವ್ಯಾರೂ ಕೂಡ ಬೌದ್ಧರೇ ಆಗದಿರೋದಕ್ಕೆ ಕಾರಣ ಇವತ್ತು ಈ ಒಂದು ವಿಹಾರ ಇವತ್ತು ಏನೋ ಕಳ್ಕೊಂಡ ರೀತಿಯಲ್ಲಿ ಇವತ್ತು ಏಕಾಂಗಿ ಇಳಿದಿದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಬೌದ್ಧರು ಆಗಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿನ ಪ್ರಬುದ್ಧ ಭಾರತಕ್ಕಾಗಿ ನಾವೆಲ್ಲರೂ ಕೂಡ ಯೋಧರಾಗಬೇಕಾಗಿದೆ. ಆ ಕಾರಣಕ್ಕಾಗಿ ಈ ನಾಡಿನ ಮೂಲಕ ಏನು ವಿಶೇಷ ಸಂದೇಶ ಅಂತಂದರೆ, ದಿನಾಂಕ ಇದೇ 12ರಂದು ಬುದ್ಧಗಯಾ ದಿಲ್ಲಿ ವಿಚಾರವಾಗಿ ದಿಲ್ಲಿಯಲ್ಲಿ ನಡೀತಕ್ಕಂಥ ಒಂದು ಹೋರಾಟ, ಆ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಬೌದ್ಧರಾಗಿ ಯೋಧರಾಗಿ ಭಾಗವಹಿಸ್ಬೇಕಂತ ಹೇಳಿ ಇವತ್ತು ಇಡೀ ದೇಶಾದ್ಯಂತ ಕ್ರಾಂತಿ ನಡೆದಿದೆ. ಆ ಕ್ರಾಂತಿ ಮೂಲಕ ಇವತ್ತು ನಾವು ಕೂಡ ಕರ್ನಾಟಕ ರಾಜ್ಯದಿಂದ 12ನೇ ತಾರೀಕಿಗಾಗಿ 10ನೇ ತಾರೀಕು ಬೀದರ್ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಏನು ರೈಲ್ ಮೂಲಕ ವಿಶೇಷವಾದಂಥ ಒಂದು ಪ್ರಯಾಣ ಹೋರಾಟ ಮಾಡ್ತಾಯಿದ್ವಿ. ಆ ಕಾರಣಕ್ಕಾಗಿ ನಾಡಿನೆಲ್ಲ ಬೌದ್ಧ ಹಿತೈಷಿ ಉಪಾಸಕರು ತಾವೆಲ್ಲರೂ ಕೂಡ ತಮ್ಮ ಊಟ, ನೀರು, ಚಹಾ ಮತ್ತು ಟಿಫಿನಿಗಾಗಿ ತಲಾ 2,000 ರೂಪಾಯಿ ಹಣ ನೀಡೋ ಮೂಲಕ ನಾವು ಕೂಡ ಭಾಗವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಪ್ರಬುದ್ಧ ಭಾರತ ಮಾಡಲಿಕ್ಕೆ ತಾವೆಲ್ಲ ಋಣಮುಕ್ತರಾಗಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿಶೇಷವಾದಂಥ ಮನವಿ. ಸಾಧು ಸಾಧು